ಸ್ನೇಹಿತರೆ ನಮಸ್ಕಾರ. ಬಕೆಟ್ ಜಾಹ್ನವಿ ಅಲ್ಲಲ್ಲ ಬಕೆಟ್ ಅಲ್ಲ, ಸಿಂಟೆಕ್ಸ್ ಜಾಹ್ನವಿ. ಕಾರಣ ಏನು ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ಬಕೆಟನ್ನು ಹಿಡ್ಕೊಂಡು ಓಡಾಡ್ತಿರುವಂತಹ ಜಾಹ್ನವಿಗೆ ಕಿಚ್ಚ ಸುದೀಪ್ ಅವರು ಮತ್ತೊಮ್ಮೆ ಕಿವಿ ಹಿಂಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ ಸತಿ ಸಾವಿತ್ರಿಯ ರೀತಿ ಪೋಸನ್ನು ಕೊಡ್ಕೊಂಡು ಬಿಗ್ ಬಾಸ್ ಮನೆಯಲ್ಲಿ ನಾನೇ ದೊಡ್ಡ ಡಾನ್ ಅಂತ ಹೇಳಿ ಮೆರೀತಿರುವಂತಹ ಈ ಜಾಹ್ನವಿ ಮತ್ತು ಅಶ್ವಿನಿಯನ್ನ ಎಷ್ಟೇ ಜನ್ಮ ಜಾಲಾಡಿದ್ರು ಕೂಡ ಇವರು ಬದಲಾಗುವಂಥ ಲಕ್ಷಣ ಕಾಣಿಸ್ತಿಲ್ಲ. ಈಗಾಗಲೇ ಕಿಚ್ಚ ಸುದೀಪ್ ಅವರು ಪ್ರತಿ ವಾರನೂ ಕೂಡ ಕಿವಿ ಹಿಂಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಕಿವಿ ಹಿಂಡಿದ್ರೂ ಕೂಡ ಇವರು ಮಾತ್ರ ಇವರ ಬುದ್ಧಿಯನ್ನು, ಇವರ ವರಸೆಯನ್ನು ಬಿಡುವ ರೀತಿ ಕಾಣಿಸ್ತಿಲ್ಲ. ಈಗಾಗಲೇ ಅಶ್ವಿನಿ ಮಾಡಿದಂಥ ತಪ್ಪೇನು, ಜೊತೆಗೆ ಜಾಹ್ನವಿ ಮಾಡ್ತಿರುವಂಥ ತಪ್ಪೇನು, ಹಾಗೆಯೇ ಇವರಿಬ್ಬರೂ ಕೂಡ ಈಗ ಜಾಹ್ನವಿ ಮತ್ತು ಅಶ್ವಿನಿ ಹೇಗೂ ತಪ್ಪು ಮಾಡ್ತಿದ್ದಾರೆ, ಇವರ ಜೊತೆಗೆ ಉಳಿದಂಥವರು ಮಾಡ್ತಿರುವಂಥ ತಪ್ಪೇನು, ಎಲ್ಲದರ ಬಗ್ಗೆನೂ ಕೂಡ ಹೇಳಿ ಹಾಕಿ ಕಿಚ್ಚ ಸುದೀಪ್ ಅವರು ವಾರದ ಕತೆ ಕಿಚ್ಚನ ಜೊತೆ ಅನ್ನುವಂತಹ ಸಂಚಿಕೆಯಲ್ಲಿ ವಿವರಿಸಿದ್ದಾರೆ. ಅದರಲ್ಲೂ ಕೂಡ ಕಿಚ್ಚ ಸುದೀಪ್ ಅವರ ಎದುರುಗಡೆನೆ ಜಾಹ್ನವಿ ಮತ್ತು ರಾಶಿಗೌಡ ಜಗಳ ಕೂಡ ಆಗುತ್ತೆ. ಆ ಜಗಳದ ನಂತರ ಕಿಚ್ಚ ಸುದೀಪ್ ಅವರು ಸ್ವಲ್ಪ ಖಾರವಾಗಿ ಇಬ್ಬರಿಗೂ ಕೂಡ ಆನ್ಸರನ್ನು ಕೊಟ್ಟಿದ್ದಾರೆ. ಹಾಗಾದರೆ ಕಿಚ್ಚ ಸುದೀಪ್ ಅವರು ಆಡಿದಂತಹ ಒಂದೊಂದು ಮಾತುಗಳು ಎಷ್ಟು ತೂಕಯುತವಾಗಿತ್ತು. ಇನ್ನಾದರೂ ಕೂಡ ಈ ಬಕೆಟ್ ಜಾಹ್ನವಿಯ ಬಕೆಟ್ ಹೊಡೆಯುತ್ತಾ ಅವರ ನಿಜವಾದಂಥ ಆಟವನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಾರಾ, ಅಥವಾ ನೇರವಾಗಿ ಈ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗ್ತಾರಾ, ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ಒಂದು ಇಂಡಿವಿಜುವಲಿಟಿ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ಹಿಂದಿನ ಎಲ್ಲ ಸಂಚಿಕೆಗಳು ಕೂಡ ಸಾಕ್ಷಿ. ಇಲ್ಲೂ ಕೂಡ ಹಾಗೆ. ಇಲ್ಲಿ ಇಂಡಿವಿಜುವಲಿಟಿ ಗೇಮನ್ನು ಮರೆತಿರುವಂಥ ಜಾಹ್ನವಿ ಕಂಪ್ಲೀಟಾಗಿ ಅಶ್ವಿನಿಗೆ ಬಕೆಟನ್ನು ಹಿಡಿತಿದ್ದಾರೆ. ಬರೀ ಅಶ್ವಿನಿ ಹಿಂದೆ ಸುತ್ತುತ್ತಿದ್ದಾರೆ. ಮಾತೆತ್ತಿದ್ರೆ ಅಶ್ವಿನಿ 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 ಅಂತೇಳಿ ಹೇಳ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಕಿಚ್ಚನ ಪಂಚಾಯಿತಿಯಲ್ಲೂ ಕೂಡ ಸುದೀಪ್ ಅವರು ಸೂಕ್ಷ್ಮವಾಗಿ ಜಾಹ್ನವಿಗೆ ಮತ್ತೊಮ್ಮೆ ಈ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮೂವರು ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆದ ಬಳಿಕ ಜಾಹ್ನವಿಯ ಅಭಿಪ್ರಾಯವನ್ನು ತಿಳಿದುಕೊಳ್ಳೋದಕ್ಕೆ ಸುದೀಪ್ ಪ್ರಶ್ನೆಯನ್ನು ಇಟ್ಟರು. ಈ ವೇಳೆ ಅಶ್ವಿನಿ ವಿಚಾರವನ್ನು ಪ್ರಸ್ತಾಪಿಸಿ ಮಾತನಾಡೋದಕ್ಕೆ ಮುಂದುವರಿಸಿದ್ರು. ಆಗ ಸುದೀಪ್, ಮೇಡಮ್ ಖಂಡಿತ ತಪ್ಪು ತಿಳ್ಕೊಳ್ಬೇಡಿ, ನೀವು ಮನೆಯಲ್ಲಿ ಕಳೆದು ಹೋಗಿದ್ದೀರಾ, ನೀವು ಯಾವಾಗಲೂ ಕೂಡ ಅಶ್ವಿನಿ ಅಶ್ವಿನಿ ಅಂತಲೇ ಸುತ್ತುತ್ತಿದ್ದೀರಾ, ನಿಮ್ಮ ಬಾಯಿಯಿಂದನೇ ಅವರ ಹೆಸರು ಪದೇ 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 ಬರುತ್ತೆ, ಈ ಮನೇಲಿ ನೀವೆಲ್ಲಿದ್ದೀರಾ, ನಿಮಗೆ ನೀವು ಪ್ರಶ್ನೆ ಮಾಡ್ಕೊಳ್ಳಿ ಅಂತಲೂ ಕೂಡ ಸುದೀಪ್ ಪ್ರಶ್ನೆಯನ್ನು ಮಾಡ್ತಾರೆ. ಎಲ್ಲರೂ ಕೂಡ ಅಶ್ವಿನಿ ಅವರನ್ನು ಚೂಸ್ ಮಾಡ್ತಿದ್ದಾರೆ ಅಂದರೆ ಇಲ್ಲಿ ನೀವು ಲೆಕ್ಕನೇ ಇಲ್ಲ ಅಂಥೇಳಿ ಅರ್ಥ ಅಲ್ವಾ. ಹೊರಗಡೆ ಏನಿದೆಯೋ ಅದು ಮನೆಯೊಳಗೂ ಕೂಡ ಇರೋ ವಿಚಾರನೇ, ಅದು ಬಿಟ್ಟು ಬೇರೆ ಬರೋದಿಲ್ಲ. ನೀವು ಹೇಗೆ ಇದ್ದೀರೋ ಹಾಗೇ ಕಾಣಿಸ್ತೀರ, ಏನೂ ಕಾಣಿಸಲ್ವೋ ಅದು ಕೂಡ ಕಾಣೋದಿಲ್ಲ. ನೀವು ಹೊರಗಡೆ ಒಳಗಡೆ ಆ ರೀತಿ ಏನಿಲ್ಲ, ನೀವು ಒಳಗಡೆ ಹೇಗಿರ್ತೀರೋ ಹಾಗೆ ಹೊರಗಡೆ ಕಾಣಿಸೋದು ಅನ್ನುವಂತಹ ಬುದ್ಧಿಮಾತನ್ನು ಮತ್ತೊಮ್ಮೆ ಕಿಚ್ಚ ಸುದೀಪ್ ಅವರು ಹೇಳೋದ್ರ ಮೂಲಕ ಇಲ್ಲಿ ಜಾಹ್ನವಿ ಬಕೆಟಾಗಿ ಹೇಗೆ ಬದಲಾಗಿದ್ದಾರೆ ಅನ್ನೋದನ್ನು ಹೇಳ್ತಾರೆ. ಅಸಲಿಗೆ ಇಲ್ಲಿ ಕಿಚ್ಚ ಸುದೀಪ್ ಅವರು ಹೇಳಿದಂತೂ 100ಕ್ಕೆ 100 ಸತ್ಯ. ಹಾಗೆ ನೋಡಿದ್ರೆ ಅಶ್ವಿನಿ ಏನು ದೊಡ್ಡ ಸಾಧಕಿನೂ ಕೂಡ ಅಲ್ಲ. ಅಶ್ವಿನಿಗೂ ಕೂಡ ಕಿಚ್ಚ ಸುದೀಪ್ ಅವರು ಸರಿಯಾಗಿ ಒಂದು ಚಾಟಿ ಏಟನ್ನು ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಈಗ ಇದೇ ಅಶ್ವಿನಿ ಗೌರವ 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 ಅಂತೇಳಿ ಮಾತನಾಡ್ತಾರೆ. ಅದರಲ್ಲೂ ಕೂಡ ಕಳೆದ ವಾರ ಕೇವಲ ರಘು ಏಕವಚನದಲ್ಲಿ ಮಾತನಾಡಿದ್ರು ಅಂತ ಹೇಳಿ ದೊಡ್ಡ ರಾಮಾಯಣವನ್ನೇ ಮಾಡಿಬಿಟ್ಟಿದ್ರು. ಯಾರು ಇದೇ ಅಶ್ವಿನಿ ಕೂಡ. ಈ ವಿಚಾರವನ್ನು ಇಟ್ಕೊಂಡಂಥ ಕಿಚ್ಚ ಸುದೀಪ್ ಅವರು, ನೀವು ಮೊದಲಿಗೆ ನಿಮಗೆ ಹೇಗೆ ಗೌರವ ಸಿಗಬೇಕು ಹಾಗೆ ಉಳಿದವ್ರಿಗೂ ಕೂಡ ಗೌರವ ಸಿಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ವಾಯ್ಸ್ ರೈಸ್ ಮಾಡಬೇಕಾಗಿತ್ತು. ಅವಾಗ ನಾನು ನಿಮ್ಮ ಮಾತನ್ನು ಮೆಚ್ಚುತ್ತಾ ಇದ್ದೆ. ಅದನ್ನು ಬಿಟ್ಕೊಂಡು ನಿಮಗೆ ಮಾತ್ರ ಏಕವಚನ ಬಹುವಚನ ಅಂತ ಹೇಳಿದ್ರೆ ಸಿಟ್ಟು ಬರ್ತದೆ. ನೀವು ಇನ್ನೊಬ್ಬರಿಗೆ ಕರೆಯುವಾಗ ಏಕವಚನದಲ್ಲಿ ಮಾತನಾಡಿದರೂ ಕೂಡ ನಿಮಗೆ ಸಿಟ್ಟು ಬರಲ್ಲ. ಮೊದಲು ಈ ಮನಸ್ಥಿತಿಯನ್ನು ಬದಲಾಯಿಸ್ಕೊಳ್ಳಿ ಅನ್ನುವಂಥ ವಿಚಾರವನ್ನು ಹೇಳೋದ್ರ ಜೊತೆಗೆ ಈ ಸೆಡೆ ಸುದ್ದಿ ಇದ್ದಾರಲ್ಲ, ಅದೇ ಸೆಡೆ ಅನ್ನುವಂಥ ಪದವನ್ನು ಬಳಸಿದಂಥ ಕಾಕ್ರೋಚ್ ಸುದ್ದಿ, ಇವ್ರಿಗೂ ಕೂಡ ಸರಿಯಾಗಿ ಚಾಟಿಯನ್ನು ಬೀಸಿದ್ದಾರೆ ಕಿಚ್ಚ ಸುದೀಪ್ ಅವರು. ಇವರೆಲ್ಲರ ಮುಖ ತೊಳ್ಕೊಂಬರಬಾರ್ದು ಇನ್ನು ಮುಂದೆ, ಆ ರೀತಿ ತೊಳೆದು ಕಳಿಸಿದ್ದಾರೆ. ಅಂದರೆ ಯಾವ ರೀತಿ ಬಿಗ್ ಬಾಸ್ ಮನೆ ಒಳಗಡೆ ಇವರೆಲ್ಲರೂ ಕೂಡ ನಾಟಕವನ್ನು ಆಡ್ತಿದ್ದಾರೆ ಅನ್ನೋದನ್ನು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಅಂದರೆ ಅಶ್ವಿನಿ ಗೌಡ ಇಲ್ಲಿ ಹೇಳ್ತಾರೆ, ಏನು ರಘು ಏಕವಚನದಲ್ಲಿ ಮಾತನಾಡಿದರು ಸರ್, ಅದಕ್ಕೆ ನೆನೆಸಿಟ್ಟು ಬಂತು ಅಂತೇಳಿ. ಆಗ ಇಮಿಡಿಯೇಟ್ಲಿ ಕಿಚ್ಚ ಸುದೀಪ್ ಅವರು ಮತ್ತೊಂದು ಪ್ರಶ್ನೆನ ಕೇಳ್ತಾರೆ, ನೀವು ಗೌರವ ಕೊಟ್ಟಾಗಲ್ವಾ ಮರಳಿ ನಿಮಗೆ ಗೌರವ ಸಿಗೋದು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆಗ ಅಶ್ವಿನಿ ಬಳಿ ಆನ್ಸರ್ ಇರಲಿಲ್ಲ. ಅಂದರೆ ಅದು ಸ್ವಾಭಾವಿಕ ಅಲ್ವಾ, ನಾವು ಇನ್ನೊಬ್ರಿಗೆ ಗೌರವ ಕೊಟ್ಟಾಗ ಅವರು ಆಟೋಮೆಟಿಕ್ಕಾಗಿ ಗೌರವನ ಕೊಡ್ತಾರೆ. ನಾವು ಇನ್ನೊಬ್ಬರನ್ನ ಡಿಕ್ಟೇಟರ್ಶಿಪ್ ಮಾಡೋದಕ್ಕೆ ಅಥವಾ ನಾವು ಲೀಡ್ ಮಾಡೋದಕ್ಕೆ ಹೋದಾಗ ವಾಪಸ್ ಸಿಗೋದು ಕೂಡ ಅದೇ. ಇದು ಅಶ್ವಿನಿ ಅವರಿಗೆ ಮಾತ್ರ ಹೇಳ್ತಾ ಇರೋದಲ್ಲ,
ಇಡೀ ಮನೆಗೆ ಹೇಳ್ತಾ ಇದ್ದೀನಿ. ನೀವು ಗೌರವ ಕೊಟ್ಟಾಗ ಮಾತ್ರ ಮತ್ತೊಬ್ಬರಿಂದ ನೀವು ಗೌರವವನ್ನು ನಿರೀಕ್ಷೆ ಮಾಡ್ಬೋದು. ನೀವು ಏಕವಚನದಲ್ಲಿ ಮಾತನಾಡಿ ಮತ್ತೊಬ್ಬರಿಂದ ಏಕವಚನವನ್ನು ನಿರೀಕ್ಷೆ ಮಾಡದೆ ಬಹುವಚನವನ್ನು ನಿರೀಕ್ಷೆ ಮಾಡೋದು ತಪ್ಪಾಗ್ತದೆ, ಸರಿಯಲ್ಲ ಅನ್ನೋಂಥ ಅರ್ಥದಲ್ಲಿ ಸುದೀಪ್ ಬಿಡಿಸಿ ಹೇಳ್ತಾರೆ. ಅಶ್ವಿನಿ ಗೌಡ ಯಾರಿಗೂ ಕೂಡ ಗೌರವ ಕೊಡೋದಿಲ್ಲ, ಬೇರೆಯವರಿಂದ ಮಾತ್ರ ಅದನ್ನು ನಿರೀಕ್ಷೆ ಮಾಡ್ತಾರೆ. ಜೊತೆಗೆ ಮತ್ತೊಂದು ವಿಚಾರನೂ ಕೂಡ ಇಲ್ಲಿ ಬಹಿರಂಗ ಮಾಡ್ತಾರೆ ರಘು. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ರಿಷಾ ಮತ್ತು ರಘು ಇವರೆಲ್ಲರೂ ಕೂಡ ಓಪನ್ ಆಗಿ ಮಾತನಾಡೋರು, ಅವರು ಹೊರಗಡೆಯಿಂದ ಆಟವನ್ನು ನೋಡಿದವರು. ಅಶ್ವಿನಿ ಮತ್ತು ಜಾಹ್ನವಿ ಇಡೀ ಮನೆಯನ್ನು ಒಂದು ರೀತಿಯಲ್ಲಿ ಆಟದ ಗೊಂಬೆಯಾಗಿ ತೆಗೆದುಕೊಂಡಿದ್ದಾರೆ. ಅವ್ರ ವಿರುದ್ಧವಾಗಿ ಯಾರಾದರೂ ಮಾತನಾಡಿದರು ಅಂತ ಹೇಳಿದ್ರೆ ಸಿಡಿದೆದ್ಬಿಡ್ತಾರೆ. ಇನ್ಫ್ಯಾಕ್ಟು ಜಾಹ್ನವಿಗಂತೂ ಬುದ್ಧಿನೇ ಇಲ್ಲ ಬಿಡಿ. ಜಾಹ್ನವಿ ಏನಾದರೂ ಎಡವಟ್ ಮಾಡಿದ್ರು ಅಥವಾ ಸಿಟ್ಕೊಂಡು ಬಿದ್ದರು ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನಿನ್ನೆನೆ ನೀವು ಗಮನಿಸಿದ್ರಲ್ವಾ, ಕಿಚ್ಚ ಸುದೀಪ್ ಅವರು ಪಂಚಾಯಿತಿ ಮಾಡ್ತಿರುವಂಥ ಸಂದರ್ಭದಲ್ಲಿ ರಿಷಾ ಗೌಡ ಅವರು ಈ ಚಂದ್ರಪ್ರಭಾ ಅವರ ಜೊತೆಗೆ ವರ್ತನೆ ಮಾಡಿದಂಥ ರೀತಿ ಈಕೆಗೆ ಭಾರಿ ಮುಜುಗರ ಆಗ್ಬಿಡ್ತಂತೆ. ಈ ಸತಿ ಸಾವಿತ್ರಿ ಇದ್ದಾರಲ್ಲ, ನಮ್ಮ ಸತಿ ಸಾವಿತ್ರಿ ಜಾಹ್ನವಿ ಅವರಿಗೆ ಭಾರಿ ಇರಿಟೇಷನ್ ಆಯ್ತಂತೆ. ಅದನ್ನು ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾರೆ, ನನಗೆ ಮುಜುಗರ ಆಯಿತು, ಹಾಗಾಯಿತು, ಹೀಗಾಯಿತು, ಇಷ್ಟ ಆಗ್ತಿಲ್ಲ ಅನ್ನೋಂಥ ವಿಚಾರವನ್ನು ರಿಷಾ ಗೌಡಗೆ ಸಂಬಂಧಪಟ್ಟಂತೆ ಹೇಳ್ತಾರೆ. ತುಂಬ ಸಿಲ್ಲಿ ರೀಸನ್ನು, ತುಂಬ ಫನ್ನಿ ರೀಸನ್ ಅಂತಲೂ ಕೂಡ ಹೇಳ್ಬೋದು. ಯಾರೂ ಕೂಡ ಇದನ್ನು ಒಪ್ಪೋದೇ ಇಲ್ಲ. ಎಲ್ರಿಗೂ ಕೂಡ ಗೊತ್ತಿದೆ, ಬಿಗ್ ಬಾಸನ್ನು ನೋಡುವಂಥ ಪ್ರತಿಯೊಬ್ಬರಿಗೂ ಕೂಡ, ವೀಕ್ಷಕರಿಗೆ, ಅಲ್ಲಿರುವಂಥ ಸ್ಪರ್ಧಿಗಳಿಗೆ ಸಾಯಲಿ, ವೀಕ್ಷಕರಿಗೂ ಕೂಡ ಗೊತ್ತಿದೆ. ತಮಾಷೆ ಮಾಡುವಂಥದ್ದು ಎಲ್ಲರೂ ಕೂಡ ಒಂದು TRP ಮೆಟೀರಿಯಲ್ ಆಗಿ ಇವೆಲ್ಲವನ್ನು ಕೂಡ ಬಳಸಿಕೊಳ್ಳುವಂಥದ್ದು, ಒಂದು ಸ್ವಲ್ಪ ಚೆನ್ನಾಗಿ ಕಾಣಲಿ, ಗ್ಲಾಮರಸ್ ಆಗಿರಲಿ, ಎಲ್ಲದೂ ಕೂಡ ಇರಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಮಾಡ್ತಿರುವಂಥದ್ದು ಅನ್ನೋದು ಸತ್ಯ. ಆಮೇಲೆ ಇನ್ಫ್ಯಾಕ್ಟು ಅಲ್ಲಿ ರಿಷಾ ಮಾಡಿರೋದು ಚಂದ್ರಪ್ರಭಾ ಅವರ ಜೊತೆಗೆ ತಮಾಷೆಯಾಗಿ ಮಾಡಿದ್ದಾರೆ, ಏನು ಸೀರಿಯಸ್ ಆಗಿ ಏನೂ ಮಾಡಿಲ್ಲ, ಮತ್ತು ಲಜ್ಜೆ ಬಿಟ್ಟೇನು ಕೂಡ ಅವರು ವರ್ತನೆಯನ್ನು ಮಾಡಿಲ್ಲ. ಇವರು ಬಟ್ಟೆ, ಈಗ ಜಾಹ್ನವಿ ಇಷ್ಟೆಲ್ಲ ಮಾತನಾಡಿದಾರಲ್ಲ, ಜಾಹ್ನವಿ ಬಟ್ಟೆ, ಬರೆ, ಅವರ ವೇಷ ಭೂಷಣಗಳು ಮತ್ತು ಮಾತುಗಳು ಇವೆಲ್ಲವನ್ನೂ ಕೂಡ ಗಮನಿಸಿದ್ರೆ ಅದಕ್ಕಿಂತ ಏನು ಕೆಟ್ಟದಾಗಿ ಯಾವುದೂ ಕೂಡ ಕಾಣಿಸ್ಲಿಲ್ಲ, ಬಿ ಫ್ರಾಂಕ್ಲಿ. ಹೀಗಿರುವಂಥ ಸಂದರ್ಭದಲ್ಲಿ ರಿಷಾ ಗೌಡ ಮತ್ತು ಜಾಹ್ನವಿ ನಡುವೆ ದೊಡ್ಡ ವಾಕ್ಸಮರವೇ ನಿರ್ಮಾಣ ಆಗ್ತದೆ. ಏಕವಚನದಲ್ಲಿ ಮಾತನಾಡ್ತಾರೆ, ಜೊತೆಗೆ ನೋಡ್ಕೊಳ್ತೀನಿ ಅಂತಲೂ ಕೂಡ ರಿಷಾ ಆವಾಜನ ಹಾಕ್ತಾರೆ. ಅವಾಗ ಜಾಹ್ನವಿ, ಏನು ನೋಡ್ಕೊಳ್ತೀಯ ನೀನು, ಹೊರಗಡೆ ಏನು ನೋಡ್ಕೊಳ್ತೀಯ ಅಂದರೆ ಕಿರ್ಚಿ ರಾಮಾಯಣ ಮಾಡಿಬಿಡ್ತಾರೆ. ಸುಮಾರು ಒಂದು 5-10 ನಿಮಿಷಗಳ ಕಾಲ ಈ ವಾಕ್ಸಮರ ನಡೀತದೆ. ಆದರೆ ಆ ಸಂದರ್ಭದಲ್ಲಿ ನಂಗೆ ತಮಾಷೆ ಅನಿಸಿದ್ದು, ಈ ಅಶ್ವಿನಿ ಗೌಡ ₹1 ಸಪೋರ್ಟ್ ಕೂಡ ಜಾಹ್ನವಿಗೆ ಮಾಡಲಿಲ್ಲ. ಅಷ್ಟು ದೊಡ್ಡ ಜಗಳ ಆಯ್ತಲ್ಲ, ನೀವು ಗಮನಿಸಬೇಕಾದ್ರೆ ಇನ್ನೊಂದ್ಸಲ ನೋಡಿ. ಜಾಹ್ನವಿ ರಿಷಾ ಗೌಡ ನಡುವೆ ಅಷ್ಟು ದೊಡ್ಡ ಜಗಳ ಆಯ್ತಲ್ಲ, ಇಲ್ಲಿ ಅಶ್ವಿನಿ ಬೆಚ್ಚಿ ಕೂತಿದ್ರು, ಎಂಜಾಯ್ ಮಾಡ್ತಿದ್ರು ಮೂಮೆಂಟನ್ನು. ₹1 ಇದ್ರ ಬಗ್ಗೆನೂ ಕೂಡ ಧ್ವನಿಯನ್ನು ಎತ್ತಲಿಲ್ಲ. ಅಂದರೆ ಜಾಹ್ನವಿ ಇದೆಲ್ಲವನ್ನು ಕೂಡ ಅರ್ಥ ಮಾಡ್ಕೊಬೇಕು. ತನ್ನ ವಿಚಾರ ಬಂತು ಅಂತ ಹೇಳಿದ್ರೆ ಮಾತ್ರ ಎಲ್ಲರೂ ಕೂಡ, ಬೇರೆಯವರ ವಿಚಾರಕ್ಕೆ ನಾವಿಲ್ಲ ಅನ್ನೋದನ್ನು ಇಲ್ಲಿ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ಹಾಗಿದ್ರೆ ಅಶ್ವಿನಿ ಗೌಡ ಮಧ್ಯೆ ಬರ್ಬೋದಾಗಿತ್ತಲ್ವಾ, ಇಬ್ಬರಿಗೂ ಕೂಡ ಸಮಾಧಾನ ಮಾಡ್ಬೋದಾಗಿತ್ತಲ್ವಾ, ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ? ಯಾಕೆ ಮಾಡ್ತಾರೆ ಅಲ್ವಾ? ಫಸ್ಟ್ ಆಫ್ ಆಲು ಅಲ್ಲಿ ಸಮಾಧಾನ ಮಾಡಿದ್ದು ರಘು. ನೀವು ನೋಡಿಬೇಕು ದೃಶ್ಯಾವಳಿಯಲ್ಲಿ, ರಘು ಇಬ್ಬರನ್ನು ಕೂಡ ಸಮಾಧಾನ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಬಟ್ ಅಶ್ವಿನಿ ಗೌಡ ಈ ಮೂಮೆಂಟನ್ನು ಎಂಜಾಯ್ ಮಾಡ್ತಾರೆ. ಈ ಮೂಮೆಂಟ್ನಲ್ಲಿ ಇಬ್ಬರು ಕೂಡ ಕಿತ್ತಾಡಲಿ ಅಂತೇಳಿ ಮನಸ್ಸಿನಲ್ಲೇ ಲೆಕ್ಕಾಚಾರವನ್ನು ಹಾಕ್ಕೊಂಡಿರ್ತಾರೆ. ಆದರೆ ಜಾಹ್ನವಿಗೆ ಇದು ಯಾವುದ್ರ ಬಗ್ಗೆನೂ ಕೂಡ ಅರಿವೇ ಇಲ್ಲ, ಬುದ್ಧಿನೇ ಇಲ್ಲ. ಅಂದರೆ ಇಲ್ಲೇನು ಅಂದ್ಕೊಂಡಿದ್ದಾರೆ ಜಾಹ್ನವಿ, ನಾನು ಏನೇ ಮಾಡಿದ್ರು ಕೂಡ ಅಶ್ವಿನಿ ನನ್ನ ಬೆಂಬಲಕ್ಕೆ ಬರ್ತಾರೆ ಅಂತೇಳಿ. ಸುಳ್ಳು. ಅಶ್ವಿನಿ ಏನೇ ಮಾಡಿದ್ರು ಕೂಡ ಜಾಹ್ನವಿ ಅವರ ಬೆಂಬಲಕ್ಕೆ ಹೋಗ್ತಾರೆ ಹೊರತು, ಜಾಹ್ನವಿಗೆ ಏನಾದರೂ ಸಮಸ್ಯೆ ಆದರೆ ಅಶ್ವಿನಿ ಬರ್ತಾರಾ ಅಂತೇಳಿ ಕೇಳಿದ್ರೆ ದೇವರಣೆ ಬರೋಲ್ಲ ಅನ್ನೋದು ಸಾಕ್ಷಿ ಸಮೇತ ಸಾಬೀತಾಗಿದೆ. ಇದ್ರ ಬಗ್ಗೆ ಜಾಹ್ನವಿಗೆ ಅರ್ಥ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಇನ್ನು ರಿಷಾ ಹಾಗೂ ಜಾಹ್ನವಿ ಹೊರಗಡೆ ಒಂದು ರೀತಿಯಲ್ಲಿ ಬೇರೆದೇ ರೀತಿಯಾದಂಥ ಅಭಿಪ್ರಾಯ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಬೇಕು. ಈಗ ರಿಷಾಗೆ ಸ್ಪಷ್ಟವಾಗಿ ಗೊತ್ತಿದೆ, ಇಲ್ಲಿ ಜಾಹ್ನವಿ ಬಗ್ಗೆ ಕಂಪ್ಲೀಟಾಗಿ ಗೊತ್ತಿದೆ. ಜೊತೆಗೆ ಒಂದಷ್ಟು ವಿಚಾರಗಳನ್ನು ಕೂಡ ರಿಷಾ ನೇರವಾಗಿ ಜಾಹ್ನವಿಗೆ ಹೇಳಿದ್ದಾರೆ. ನೀವು ಕಳೆದೋಗ್ತಿದ್ದೀರಾ, ನಿಮ್ಮ ವ್ಯಕ್ತಿತ್ವ ಬೇರೆ ರೀತಿ ಪೋರ್ಟ್ರೇಟ್ ಆಗ್ತಿದೆ, ಎಲ್ಲವನ್ನೂ ಕೂಡ ಹೇಳಿದ್ದಾರೆ. ಅಷ್ಟು ಹೇಳಿದ್ರೂ ಕೂಡ ಈಗೇನು ಬದಲಾಗಿಲ್ಲ. ಇದೇ ರಿಷಾ ಬುದ್ಧಿ ಹೇಳಿರೋದು ಜಾಹ್ನವಿಗೆ, ಬದಲಾಗಿ ಅಂತೇಳಿ. ಬಟ್ ಬದಲಾಗಲಿಲ್ಲ. ಜೊತೆ ಕಣ್ಣೀರು ಹಾಕಿದ್ರು. ಅಯ್ಯೋ, ನಾನು ಏನು ಅಂದ್ಕೊಂಡೋ ಬಿಗ್ ಬಾಸ್ ಒಳಗೆ ಬಂದಿದ್ದೆ, ಇಲ್ಲಿ ನೋಡಿದ್ರೆ ನನ್ನನ್ನು ಬೇರೆ ರೀತಿಯೇ ಪೋರ್ಟ್ರೇಟ್ ಮಾಡ್ತಿದ್ದಾರೆ, ಹಾಗಾದರೆ ನನ್ನ ಅಣ್ಣ ಅಮ್ಮ ನೋಡಿದ್ರೆ ಬೈತಾರೆ, ಮಗನನ್ನು ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಇಲ್ಲಿ ನೋಡಿದ್ರೆ ನೆಗೆಟಿವ್ ಆಗಿ ನನ್ನ ಬಗ್ಗೆ ಇಂಪ್ಯಾಕ್ಟ್ ಆಗ್ತಿದೆ ಅಂತ ಹೇಳಿದ್ರೆ ನಮ್ಮ ಗುಂಡಿಯನ್ನು ನಾವೇ ತೋಡ್ಕೊಳ್ತಿದ್ದೀವಲ್ಲ ಅಂಥೇಳಿ ಅತ್ತಿದ್ರು, ಕಣ್ಣೀರು ಹಾಕಿದ್ರು. ಎಲ್ಲದೂ ಕೂಡ ಆಗಿತ್ತು ಕಳೆದ ವಾರ. ಬಹುಶಃ ಇದಾದ ಬಳಿಕ ಜಾಹ್ನವಿ ಬದಲಾಗ್ಬೋದೇನೋ ಅಂತಲೂ ಕೂಡ ಕೆಲವರು ಅಂದ್ಕೊಂಡಿದ್ರು. ಬದಲಾಗುವಂತಹ ಜಾಯಮಾನ ಅವ್ರದ್ದಲ್ಲ ಅನ್ನೋದು ಈಗ ಅರಿವಿಗೆ ಬಂದಿದೆ. ವಾಟೆವರ್, ಒಂದಂತೂ ಸತ್ಯ ಸ್ನೇಹಿತರೆ, ಇಲ್ಲಿ ಈ ಸೆಡೆ ಸುದಿ, ಅಶ್ವಿನಿ ಗೌಡ, ಜಾಹ್ನವಿ, ಇವ್ರು 3 ಜನರದ್ದು ಒಂದು ರಿಪಬ್ಲಿಕ್ ಆಗಿಬಿಟ್ಟಿದೆ ಬಿಗ್ ಬಾಸ್ ಮನೆ ಒಳಗಡೆ. ಇವ್ರು 3 ಜನರದ್ದು ಒಂದು ಜಗತ್ತು, ಇವ್ರು 3 ಜನರದೇ ಒಂದು ವಟಾರ, ಇವ್ರು 3 ಜನರದೇ ಒಂದು ಟೀಮು.
ಈ 3 ಜನರನ್ನು ಹೊರತುಪಡಿಸಿ ಆ ಟೀಮ್ ಒಳಗಡೆ ಯಾರೇ ಬಂದರೂ ಕೂಡ ಹೆಚ್ಚು ಉಸಿರಾಡೋದಕ್ಕೆ ಕಷ್ಟ. ಇವರು 3 ಜನ ಇರಬೇಕು ಅನ್ನೋದು ಇವ್ರ ಲೆಕ್ಕಾಚಾರ. ಬಟ್ ಇವ್ರು 3 ಜನರಿಗೂ ಕೂಡ ಒಂದು ಅರ್ಥ ಆಗ್ತಿಲ್ಲ, ಬಿಗ್ ಬಾಸ್ ಮನೆಯಲ್ಲಿರುವಂಥ ಅಷ್ಟೂ ಜನರ ಆಟ ಅದು ಕೇವಲ 3 ಜನರ ಆಟ ಅಲ್ಲ ಅನ್ನೋದು ಇನ್ನೂ ಕೂಡ ಅರ್ಥ ಆಗಿಲ್ಲ. ಅರ್ಥ ಆಗುವಂಥ ಸಂದರ್ಭದಲ್ಲಿ ಒಬ್ಬರು ಹೊರಗಡೆ ಬರೋದಂತೂ ಖಚಿತ ಅನ್ನೋದು ಸತ್ಯ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಇವರು 3 ಜನರ ಮೊಂಡಾಟದ ಬಗ್ಗೆ ನಿಮ್ಮ ಅಭಿಪ್ರಾಯ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.